ಕೇರಳದ ಆಪಮ್ ಮಾಡ್ತಾ ಇದ್ದೀನಿ. ಎಗ್ ಮಸಾಲ ಮತ್ತು ಆಪಮ್ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಾನು ಆಪಮ್ಮಿಗೆ ಅಕ್ಕಿ, ಅವಲಕ್ಕಿ, ಮೆಂತೆ, ನಾನು ಸರಿ 2 ಟೊಮೆಟೊನ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನಾನೀಗ ಆಮೇಲೆ ಪೇಸ್ಟ್ ಮಾಡ್ತೀನಿ. ನಾನು ಈ ಥರ ಕಟ್ ಮಾಡಿಬಿಟ್ಟು ಈಗ ರೋಸ್ಟ್ ಮಾಡ್ತಾ ಇದ್ದೀನಿ. ಇದು ಗರಂ ಮಸಾಲ, ಇದು ಮೆಣಸು, ಇದು ರೆಡ್ ಚಿಲ್ಲಿ ಪೌಡರ್, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ಥರ ನೀರೇನು ಹಾಕ್ಬೇಕಂತ ಇಲ್ಲ. ಇದರಲ್ಲೇ ಈ ಮಸಾಲೆ ಅಂದರೆ ಇಷ್ಟೇ, ಸ್ವಲ್ಪ ತಿಕ್ಕಾಗಿ ಇರಬೇಕು. ಅದಕ್ಕೆ ಇದೆಲ್ಲ ರೆಡಿಯಾಗಿದೆ ನೋಡಿ. ನಾನು ಮೊಟ್ಟೆ ಬೇಯಿಸ್ಬಿಟ್ಟು, ಇದು ತುಂಬ ಜನ ತುಂಬ ಥರದಲ್ಲಿ ತೋರಿಸಿರ್ತಾರೆ. ಇದು ನಾನು ಮಾಡೋ ರೀತಿಯಲ್ಲಿ ತೋರಿಸಿದ್ದೀನಿ. ಒಂಚೂರು ಫಸ್ಟ್ 2ಕ್ಕೆ ಮಾತ್ರ ಎಣ್ಣೆ ಹಾಕೋದು, ಆಮೇಲೆ ಏನು ಎಣ್ಣೆ ಹಾಕ್ಬೇಕಂತ ಇಲ್ಲ. ಇದು ನೋಡಿ ಈ ಥರ ತುತ್ತು ನೋಡಿ ಬಂದಿದೆ. ಈ ಥರ ಬ್ರೌನ್ ಥರ ಸೈಡೆಲ್ಲ ಬ್ರೌನ್ ಆಗಿಬಿಟ್ಟು ಒಳಗಡೆ ಬೆಳ್ಳಗೆ ಇದೆ ನೋಡಿ. ಇದು 2ನೇದು ಹಾಕಿದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿ ಮಾಡಲಿಲ್ಲ, ಯಾಕೆಂದರೆ ನಮ್ಮ ಯಜಮಾನ್ರಿಗೆ ಅಷ್ಟು ಕ್ರಿಸ್ಪಿ ಇಷ್ಟ ಇದೆ. ಇದು ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.